ವ್ಯಾಪಾರಿ ಒಂದು ವಸ್ತುವಿನ ಗುರುತಿಸಿದ ಬೆಲೆಯನ್ನು 1500 ಎಂದು ನಿಗದಿಪಡಿಸಿದ್ದಾನೆ. ಅವನು 25% ಏಕಕಾಲಿಕ ರಿಯಾಯಿತಿ ನೀಡುತ್ತಾನೆ. ಬದಲಾಗಿ ಅವನು ಕ್ರಮ 20% ಮತ್ತು 10% ರಿಯಾಯಿತಿಗಳನ್ನು ನೀಡಿದರೆ ಎರಡೂ ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಕಂಡುಹಿಡಿರಿ ಅಂತಂದು ಕೇಳ್ಯಾರ. ಮಾರ್ಕ್ ಪ್ರೈಸ್ ಎಷ್ಟು ಐತಿ ಇಲ್ಲಿ 1500 ಐತಿ. ಮೊದಲಾಗ 25% ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಒಂದೇದು ಎಷ್ಟಾಗುತ್ತೆ 1500ಕ್ಕೆ 25% ಡಿಸ್ಕೌಂಟ್ ಅಂದ್ರೆ ಉಳಿದಿದ್ದು 75 ಉಳಿದಿದ್ದು ಡಿವೈಡೆಡ್ ಬೈ 100 ಆಗುತ್ತೆ. 25 ಮೂರ್ಲಿ 75, 25 ನಾಲ್ಕಲಿ 100 ಆಗುತ್ತೆ. ಇದೆಷ್ಟಾಗುತ್ತೆ ಇಲ್ಲಿ 1125 ಒಂದನೇ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಎರಡನೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 1500ಕ್ಕೆ 20% ಡಿಸ್ಕೌಂಟ್ ಕೊಟ್ಟರೆ 20 ಫ್ರಾಕ್ಷನ್ 1/5 ಆಗುತ್ತೆ. ಉಳಿದಷ್ಟು 4/5 ಆಗುತ್ತೆ. ಆಮೇಲೆ 10% ಫ್ರಾಕ್ಷನ್ ಏನಾಗುತ್ತೆ 9/10 ಆಗುತ್ತೆ. 005 ಒಂದೇ 5 ಮೂರ್ಲಿ 15 ಆಗುತ್ತೆ. ಇದು ಎಷ್ಟಾಗುತ್ತೆ 1080 ಆಗುತ್ತೆ. ಇವೆರಡು ನಡುವಿನ ಡಿಫ್ರೆನ್ಸ್ ಎಷ್ಟಾಗುತ್ತೆ 1125 ಮೈನಸ್ 1080 ಮಾಡಿದ್ರೆ 45 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಗುರುತಿಸಿದ ಬೆಲೆಯನ್ನು 2000 ಎಂದು ನಿಗದಿಪಡಿಸ್ತಾನೆ. ಅವನು 30% ಏಕಕಾಲ ರಿಯಾಯಿತಿ ನೀಡ್ತಾನೆ. ಇದ್ರ ಬದಲಾಗಿ ಅವನು ಕ್ರಮವಾಗಿ 25% ಮತ್ತು 5% ರಿಯಾಯಿತಿ ನೀಡಿದರೆ ಎರಡು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಕಂಡುಹಿಡ್ರಿ ಅಂತಂದು ಕೇಳಿದ್ರೆ ಮಾರ್ಕ್ ಪ್ರೈಸ್ ಎಷ್ಟೈತಿ ಇಲ್ಲಿ 2000 ರೂಪಾಯಿ ಐತಿ. ಮೊದಲಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಒಂದಕ್ಕೆ 2000ಕ್ಕೆ 30% ಡಿಸ್ಕೌಂಟ್ ಅಂದ್ರೆ 70/100 ಆಗುತ್ತೆ. ಅಂದ್ರೆ ಇಲ್ಲಿ 1400 ಆಗುತ್ತೆ. ಎರಡನೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 2000ಕ್ಕೆ 25% ಅಂದ್ರೆ 3/4 5% ಅಂದ್ರೆ 19/20 ಆಗಿ 1425 ರೂಪಾಯಿ ಆಗುತ್ತೆ. ವ್ಯತ್ಯಾಸ ಎಷ್ಟಾಗುತ್ತೆ ಇಲ್ಲಿ 25 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 50,000 ಮೌಲ್ಯದ ಬೈಕನ್ನು ಮಾರ್ತಾನೆ. ಅವನು ಮೊದಲ 30,000 ಮೇಲೆ 10% ರಿಯಾಯಿತಿ ನೀಡ್ತಾನೆ ಮತ್ತು ಮುಂದಿನ 10,000 ಮೇಲೆ 5% ರಿಯಾಯಿತಿ ನೀಡ್ತಾನೆ. ಉಳಿದ 10,000 ಮೇಲೆ ಎಷ್ಟು ಶೇಕಡಾ ರಿಯಾಯಿತಿ ನೀಡಿದ್ರೆ ಒಟ್ಟು 8% ರಿಯಾಯಿತಿ ನೀಡಿದಂತೆ ಆಗತ್ತೆ ಅಂತ ಕೇಳಿದ್ರೆ ಒಟ್ಟು ಟೋಟಲ್ ಎಷ್ಟು ಪರ್ಸೆಂಟ್ ರಿಯಾಯಿತಿ ಆಗುತ್ತೆ ಇಲ್ಲಿ 8% ರಿಯಾಯಿತಿ ಆಯಿತು. ಅಂದ್ರೆ 50,000ಕ್ಕೆ ಟೋಟಲ್ 8% ರಿಯಾಯಿತಿ ಅಂದ್ರೆ ಎಷ್ಟು ಸಾವಿರ ಆಗುತ್ತೆ ಇಲ್ಲಿ 4,000 ಏನಾಗುತ್ತೆ ಟೋಟಲ್ ಡಿಸ್ಕೌಂಟ್ ಆಗುತ್ತೆ ಇಷ್ಟು. ಅಂದ್ರೆ ಇಲ್ಲಿ ಮೊದಲಕ್ಕೆ ಎಷ್ಟು 30,000 ಮೇಲೆ 10% ಡಿಸ್ಕೌಂಟ್ ಕೊಟ್ಟಾನೆ ಅಂದ್ರೆ ಎಷ್ಟು ಕೊಡ್ತಾನೆ ಇಲ್ಲಿ 30,000ಕ್ಕೆ 10% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ ಇದು 10/100 ಮಾಡಿದ್ರೆ ಇಲ್ಲಿ 3,000 ಆಗುತ್ತೆ. ಆಮೇಲೆ ಇನ್ನು 10,000 ರೂಪಾಯಿ ಮೇಲೆ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ 5% ಡಿಸ್ಕೌಂಟ್ ಕೊಡ್ತಾನೆ. 00 ಹೋದ್ರೆ ಇಲ್ಲಿ 500 ಡಿಸ್ಕೌಂಟ್ ಕೊಡ್ತಾನೆ. ಟೋಟಲ್ ಎಷ್ಟು ಡಿಸ್ಕೌಂಟ್ ಕೊಟ್ಟಂಗೆ ಆಕತಿ ಇಲ್ಲಿ 3,500 ಆಗುತ್ತೆ. ಟೋಟಲ್ ಡಿಸ್ಕೌಂಟ್ ಎಷ್ಟೈತಿ 4,000 ಐತಿ. ಅಂದ್ರೆ ಉಳಿದಿದ್ದು ಡಿಸ್ಕೌಂಟ್ ಎಷ್ಟು 500 ಉಳಿದೈತಿ. ಈ 500ನ ಮುಂದಿನ 10,000 ಮೇಲೆ ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಇಂಟು 100 ಆದ್ರೆ 00 ಹೋದ್ರೆ 5% ಮುಂದಿನ 10,000 ಮೇಲೆ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಹಿಳೆ ಮಾರಾಟದ ವೇಳೆ ವಸ್ತುಗಳನ್ನು ಖರೀದಿಸುವಾಗ 8 ರೂಪಾಯಿ ಉಳಿತಾಯ ಮಾಡ್ತಾಳೆ. ಅವಳು ವಸ್ತುಗಳನ್ನು ಖರೀದಿಸಲು 32 ರೂಪಾಯಿ ಖರ್ಚು ಮಾಡಿದ್ರೆ ಅವಳು ಎಷ್ಟು ಶೇಕಡಾ ಹಣವನ್ನು ಉಳಿತಾಯ ಮಾಡಿದಾಳೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಖರ್ಚು ಮಾಡಿದ್ದು ಎಷ್ಟೈತಿ ಇಲ್ಲಿ 32 ರೂಪಾಯಿ ಐತಿ. ಉಳಿತಾಯ ಮಾಡಿದ್ದು ಎಷ್ಟೈತಿ ಇಲ್ಲಿ 8 ರೂಪಾಯಿ ಐತಿ. ಟೋಟಲ್ ಎಷ್ಟಾಗುತ್ತೆ ಇದು 40 ರೂಪಾಯಿ ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಸೇವಿಂಗ್ಸ್ ಎಷ್ಟಾಗುತ್ತೆ ಇಲ್ಲಿ 8 ಉಳಿತಾಯ ಮಾಡಂದ್ರೆ 40 ಇಂಟು 100 ಮಾಡಿದ್ರೆ ಏನಾಗುತ್ತೆ 00 4 ಒಂದೇ 4 ಅಲ್ಲಿ ಅಂದ್ರೆ 20% ಏನಾಗುತ್ತೆ ಸೇವ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 6 ವಸ್ತುಗಳನ್ನು ಖರೀದಿಸಿದಾಗ ಗ್ರಾಹಕರಿಗೆ 4 ವಸ್ತುಗಳನ್ನು ಉಚಿತವಾಗಿ ನೀಡ್ತಾನೆ. ಈ ವ್ಯವಹಾರದಲ್ಲಿ ಗ್ರಾಹಕನಿಗೆ ಎಷ್ಟು ಶೇಕಡಾ ರಿಯಾಯಿತಿ ದೊರಕುತ್ತೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಡಿಸ್ಕೌಂಟ್ ಎಷ್ಟು ವಸ್ತುಗಳನ್ನು ಕೊಡ್ತಾನೆ 4 ವಸ್ತುಗಳನ್ನು ಕೊಡ್ತಾನೆ. ಎಷ್ಟು ಖರೀದಿಸಿದ್ರೆ 6 ಖರೀದಿಸಿದ್ರೆ ಟೋಟಲ್ ಐಟಮ್ ಎಷ್ಟು ಅಕ್ಕವ ಇಲ್ಲಿ 6 + 4 ಮಾಡಿದ್ರೆ ಟೋಟಲ್ ಐಟಮ್ 10 ಅಕ್ಕವ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 4/10 ಇಂಟು 100 ಮಾಡಿದ್ರೆ ಏನಾಗುತ್ತೆ 40% ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ ತನ್ನ ವಸ್ತುಗಳ ಮೇಲೆ ಖರೀದಿ ಬೆಲೆಗಿಂತ 100% ಹೆಚ್ಚು ಗುರುತಿಸಿದ ಬೆಲೆ ನಿಗದಿಪಡಿಸ್ತಾನೆ. ಅವನು ಅರ್ಧ ವಸ್ತುಗಳನ್ನು ಗುರುತಿಸಿದ ಬೆಲೆಯಲ್ಲಿ ಮಾರ್ತಾನೆ. ಉಳಿದ ಅರ್ಧ ವಸ್ತುಗಳಲ್ಲಿ ಅರ್ಧವನ್ನು 20% ರಿಯಾಯಿತಿಯಲ್ಲಿ ಮತ್ತು ಉಳಿದ ಅರ್ಧವನ್ನು 20% ರಿಯಾಯಿತಿಯಲ್ಲಿ ಮಾರ್ತಾನೆ. ಅವನ ಲಾಭ ಶೇಕಡಾ ಅವರು ಎಷ್ಟು ಅಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ ಏನೈತಿ 100 ವಸ್ತುಗಳು 100 ರೂಪಾಯಿ ಆಕತಿ. ಅದ ಮಾರ್ಕ್ ಪ್ರೈಸ್ ಏನಾಗುತ್ತೆ 100% ಜಾಸ್ತಿ ಮಾಡಿದ್ರೆ 200 ರೂಪಾಯಿ ಆಗುತ್ತೆ. ಅಂದ್ರೆ 100 ವಸ್ತುಗಳದ್ದು ಇಲ್ಲಿ 100 ರೂಪಾಯಿ ಆದ್ರೆ ಇಲ್ಲಿ 100 ವಸ್ತುಗಳದ್ದು ಏನಾಗುತ್ತೆ 200 ರೂಪಾಯಿ ಆಗುತ್ತೆ. ಅಂದ್ರೆ ಒಂದು ವಸ್ತುಗೆ ಎಷ್ಟು ರೂಪಾಯಿ ಆಗುತ್ತೆ ಇಲ್ಲಿ 2 ರೂಪಾಯಿ ಆಗುತ್ತೆ. ಅವನು ಅರ್ಧ ವಸ್ತುವನ್ನು ಗುರುತಿಸಿದ ಬೆಲೆಯಲ್ಲೇ ಮಾರ್ತಾನೆ. ಅರ್ಧ ವಸ್ತುಗಳು ಅಂದ್ರೆ ಎಷ್ಟು 100 ಐಟಮ್ನಾಗ ಅರ್ಧ ಅಂದ್ರೆ ಎಷ್ಟಾಗುತ್ತೆ 50 ಆಗುತ್ತೆ. 1 ರೂಪಾಯಿ ಮಾರ್ಕ್ ಪ್ರೈಸ್ 2 ರೂಪಾಯಿ ಐತೆ ಅಂದ್ರೆ ಟೋಟಲ್ ಅದರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 50 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 100 ರೂಪಾಯಿ. ಒಂದಕ್ಕೆ ಅರ್ಧ ವಸ್ತುಗಳದ್ದು ಸೆಲ್ಲಿಂಗ್ ಪ್ರೈಸ್ ಆಕತಿ. ಆಮೇಲೆ ಉಳಿದ ಅರ್ಧ ವಸ್ತುಗಳಲ್ಲಿ 20% ರಿಯಾಯಿತಿಯಲ್ಲಿ ಅಂದ್ರೆ ಉಳಿದಿದ್ದು ಎಷ್ಟು 100 ವಸ್ತುಗಳಿಗೆ 50 ವಸ್ತುಗಳು ಆಯ್ತು. ಇನ್ನು ಅರ್ಧ ಅಂದ್ರೆ ಎಷ್ಟು ಉಳಿದೈತಿ 25 ವಸ್ತುಗಳು. ಅಂದ್ರೆ ಒಂದ್ರದ್ದು ಮಾರ್ಕ್ ಪ್ರೈಸ್ ಎಷ್ಟೈತಿ 2 ರೂಪಾಯಿ ಐತಿ. ಅಂದ್ರೆ ಡಬಲ್ ಆಗುತ್ತೆ. ಅಂದ್ರೆ 25 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 50 ರೂಪಾಯಿ ಆಯ್ತು. ಇದನ್ನ ಎಷ್ಟು ಪರ್ಸೆಂಟೇಜ್ನ ಡಿಸ್ಕೌಂಟ್ ಮಾಡ್ತಾನೆ ಇಲ್ಲಿ 20% ಅಂದ್ರೆ ಡಿವೈಡೆಡ್ ಬೈ 80/100 ಆಯ್ತು. 51 52 ಎಷ್ಟು ಇರ್ತದೆ 40 ರೂಪಾಯಿ ಆಯ್ತು. ಆಮೇಲೆ ಉಳಿದ ಅರ್ಧ ಇನ್ನೆಷ್ಟು 25 ಅದರದ್ದು ಎಷ್ಟು ಟೋಟಲ್ ಒಂದರದ್ದು ಐಟಮ್ದು 25 ರೂಪಾಯಿ ಐತಿ.
ಆಮೇಲೆ ಇದು ಮಾರ್ಕ್ ಪ್ರೈಸ್ನ ಡಬಲ್ ಆಗುತ್ತೆ ಅಂದ್ರೆ ಎಷ್ಟಾಗುತ್ತೆ 50 ರೂಪಾಯಿ ಆಯ್ತು. ಇದನ್ನ 20% ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಇದು ಎಷ್ಟಾಗುತ್ತೆ 40 ರೂಪಾಯಿ ಆಯ್ತು. ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 100 ಪ್ಲಸ್ 40 ಪ್ಲಸ್ 40 ಮಾಡಿದ್ರೆ 180 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಐತೆ. ಕಾಸ್ಟ್ ಪ್ರೈಸ್ ಎಷ್ಟೈತಿ 100 ರೂಪಾಯಿ ಐತಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ ಇಲ್ಲಿ 80/100 ಇಂಟು 100 ಮಾಡಿದ್ರೆ 80% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ 200 ರೂಪಾಯಿ ಗುಡಿಸು ಬೆಲೆಯ ವಸ್ತುಗಳನ್ನು ಪ್ರಮಾಣ 20% ಮತ್ತು 10% ರಿಯಾಯಿತಿಗಳನ್ನು ನೀಡಿ ಮಾರ್ತಾನೆ. ಮತ್ತೊಬ್ಬ ವ್ಯಕ್ತಿ ಅದೇ ವಸ್ತುವಿನ ಮೇಲೆ 25% ಲಾಭ ಪಡೆಯಲು ಬಯಸ್ತಾನೆ ಮತ್ತು 20% ರಿಯಾಯಿತಿ ನೀಡ್ತಾನೆ. ಎರಡನೇ ವ್ಯಕ್ತಿ ವಸ್ತುವಿನ ಗುಡಿಸ ಬೆಲೆಯನ್ನು ಎಷ್ಟು ನಿಗದಿಪಡಿಸಬೇಕಂತ ಕೇಳಿರಿ. ನೋಡ್ರಿ ಇಲ್ಲಿ ಮೊದಲಕ್ಕ ಅದರದ್ದು ಏನ್ ಕಂಡುಹಿಡಿಯೋಣ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಯೋಣ ಅಂದ್ರೆ ಅವಾಗ ಅದು ಕಾಸ್ಟ್ ಪ್ರೈಸ್ ಆಕತಿ. ಇಲ್ಲಿ 200 ರೂಪಾಯಿ ಮೇಲೆ ಮೊದಲಕ್ಕೆ ಎಷ್ಟು 20% ಡಿಸ್ಕೌಂಟ್ ಅಂದ್ರೆ 4/5 ಆಗುತ್ತೆ. ಆಮೇಲೆ 10% ಅಂದ್ರೆ 9/10 ಆಗುತ್ತೆ. ಇದೆಷ್ಟಾಗುತ್ತೆ 144 ರೂಪಾಯಿ ಆ ವ್ಯಕ್ತಿಗೆ. ಎರಡನೇ ವ್ಯಕ್ತಿಗೆ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು ಬಂದೈತಿ ಇಲ್ಲಿ 144 ಬಂದೈತಿ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಾನ ಇಲ್ಲಿ 20 ಕೊಟ್ಟಾನ ಅಂದ್ರೆ 80 ಆಗುತ್ತೆ. ಪ್ರಾಫಿಟ್ ಎಷ್ಟಾಗೈತಿ 25%. 100 ಪ್ಲಸ್ 25 125 ಆಗುತ್ತೆ. ಇದೇನಾಗುತ್ತೆ ಇಲ್ಲಿ 8 10 8 1 8 8 ಆಗುತ್ತೆ. ಇದು 2 9 2 5 ಆಗುತ್ತೆ. 5 1 5 25 ಇದೆಷ್ಟಾಗುತ್ತೆ ಇಲ್ಲಿ 225 ರೂಪಾಯಿ ಏನಾಗುತ್ತೆ ಇದ್ರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುನ ಅದರ ಗುರುತಿಸಿದ ಬೆಲೆ ಮೇಲೆ 20% ರಿಯಾಯಿತಿಯಲ್ಲಿ ಖರೀದಿಸ್ತಾನೆ ಮತ್ತು ಅದನ್ನು 720 ರೂಪಾಯಿಗೆ ಮಾರ್ತಾನೆ. ಇದರಿಂದ ಅವಾಗ 20% ಲಾಭ ಆಗುತ್ತೆ. ಆ ವಸ್ತುವಿನ ಗುರುತಿಸಿದ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡಿ ಇಲ್ಲಿ ಮಾರ್ಕ್ ಪ್ರೈಸ್ ಟು ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಏನ್ ಮಾಡ್ಯಾನ 20% ರಿಯಾಯಿತಿಯಲ್ಲಿ ಖರೀದಿಸ್ತಾನ ಅಂದ್ರೆ ಇದೇನಾಗುತ್ತೆ ಫ್ರಾಕ್ಷನ್ 1/5 ಆಗಿರ್ತೈತಿ. ಮಾರ್ಕ್ ಪ್ರೈಸ್ 5 ಆದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತಿ 4 ಆಕತಿ. ಆಮೇಲೆ 20% ಪ್ರಾಫಿಟ್ ಟೀಮ್ ಸೆಲ್ಲಿಂಗ್ ಪ್ರೈಸ್ ಏನಾಗತಿ ಇಲ್ಲಿ 20% ಅಂದ್ರೆ ಕಾಸ್ಟ್ ಪ್ರೈಸ್ 5 ಇದ್ರೆ ಸೆಲ್ಲಿಂಗ್ ಪ್ರೈಸ್ 6 ಆಗುತ್ತೆ. ಮಗ್ಲು ಇದ್ದಿದ್ದು ನಂಬರ್ ಬರೀ ನೀವು 5 5 25 5 4 20 6 4 24 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಾನೆ ಅಂದ್ರೆ 24 ವ್ಯಾಲ್ಯೂ ಎಷ್ಟು ಕೊಟ್ಟಾನ 720 ಕೊಟ್ಟಾನೆ. 24 ಇಂಟು 30 ಆಗುತ್ತೆ. ಇಲ್ಲಿ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 25 ಇಂಟು 30 ಮಾಡಿದ್ರೆ ಮಾರ್ಕ್ ಪ್ರೈಸ್ 750 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 25 ವಸ್ತುವನ್ನು ಗುರುತಿಸಿದ ಬೆಲೆಗೆ 40 ವಸ್ತುಗಳ ಹೋಲ್ಸೇಲ್ನಲ್ಲಿ ಖರೀದಿಸ್ತಾನೆ. ಅವನು ಪ್ರತಿ ವಸ್ತುವನ್ನು ಗುರುತಿಸಿದ ಬೆಲೆಯ ಮೇಲೆ 10% ರಿಯಾಯಿತಿಯಲ್ಲಿ ಮಾರ್ತಾನೆ. ಅವನ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ 25 ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಅದಕ್ಕೆ ಅವ ಈಕ್ವಲ್ ಆಗುವಂಥದ್ದು 40 ವಸ್ತುಗಳನ್ನ ಕಾಸ್ಟ್ ಪ್ರೈಸ್ನಾಗ ಖರೀದಿ ಮಾಡ್ತಾನೆ. ಇಲ್ಲಿ ಮಾರ್ಕ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಗುತ್ತೆ 40/25 ಆತ ಅಂದ್ರೆ 8/5 ಆತ. ಈ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಮೇಲೆ ಏನ್ ಮಾಡ್ತಾನವ 10% ಡಿಸ್ಕೌಂಟ್ ಕೊಡ್ತಾನೆ. 8/9/10 ಆತ ಅಂದ್ರೆ ಎಷ್ಟು ಆಗ್ತಿದ್ರಿ ಸೆಲ್ಲಿಂಗ್ ಪ್ರೈಸ್ 7/2 ಸೆಲ್ಲಿಂಗ್ 7.2 ಏನಾಗ್ತಿದ್ರದ್ದು ಸೆಲ್ಲಿಂಗ್ ಪ್ರೈಸ್ ಆಯ್ತು. ಕಾಸ್ಟ್ ಪ್ರೈಸ್ ಎಷ್ಟೈತಿ 5 ಐತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 7.2 ಆಯ್ತು. ಪ್ರಾಫಿಟ್ ಏನೈತಿ ಇಲ್ಲಿ 2.2 ಆಯ್ತು ಡಿವೈಡೆಡ್ ಬೈ 5 ಇಂಟು ಎಷ್ಟು 100 ಆಗುತ್ತೆ. 5 1 5 20 ಆಗುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ 44% ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಬೆಲೆನ 500 ಎಂದು ನಿಗದಿಪಡಿಸ್ತಾನೆ. ನಂತರ ಅವನು ಒಂದು ನಿರ್ದಿಷ್ಟ ರಿಯಾಯಿತಿ ನೀಡಿದ ನಂತರ 10% ಮಾರಾಟಗಾರರಿಗೆ ಸೇರಿಸಿದಾಗ ಅಂತಿಮ ಬೆಲೆ 495 ರೂಪಾಯಿ ಆಗುತ್ತೆ. ಆ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 495 ಐತಿ. ಮಾರ್ಕ್ ಪ್ರೈಸ್ 500 ಐತಿ. ಇಲ್ಲಿ 10% ತೆರಿಗೆಯನ್ನು ಕೂಡಿಸ್ತಾರೆ ಅಂದ್ರೆ ಏನಾಗುತ್ತೆ ಅದ್ರ ವ್ಯಾಲ್ಯೂ 11 ಡಿವೈಡೆಡ್ ಬೈ 10 ಆಗುತ್ತೆ. ಇದು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 100 ಮೈನಸ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿ ಇಲ್ಲಿ 11 4 11 5 ಆಗುತ್ತೆ. 5 9 5 90 ಈಸ್ ಈಕ್ವಲ್ ಟು 100 ಮೈನಸ್ ಡಿ ಆಗುತ್ತೆ. ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ 10% ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ 20% ಕಮಿಷನ್ ನೀಡಿದ ನಂತರವೂ 25% ಲಾಭ ಪಡೆಯಲು ಬಯಸಿದರೆ ಮಾರಾಟ ಬೆಲೆಯನ್ನು ನಿಗದಿಪಡಿಸಿದ ಖರೀದಿ ಬೆಲೆಯನ್ನು ಎಷ್ಟು ಶೇಕಡ ಹೆಚ್ಚಿಸಬೇಕಂತ ಕೇಳಿರಿ. ನೋಡ್ರಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ ನೋಡ್ರಿ 20% ಕಮಿಷನ್ ಅಂದ್ರೆ ಏನಾಗುತ್ತೆ ಇದು ಡಿಸ್ಕೌಂಟ್ ವ್ಯಾಲ್ಯೂ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಕ್ವಲ್ ಟು 100 ಮೈನಸ್ 20 ಡಿವೈಡೆಡ್ ಬೈ 100 ಪ್ಲಸ್ 25% ಪ್ರಾಫಿಟ್ ಆಗ್ಯಾನ ಅಂದ್ರೆ 80 ಡಿವೈಡೆಡ್ ಬೈ 125 ಆತಿದೆ. ಇದು 5 16 5 20 ಆಯ್ತು. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 9 ಜಾಸ್ತಿ ಆಯ್ತು. 9 ಡಿವೈಡೆಡ್ ಬೈ 16 ಇಂಟು 100 4 4 16 4 25 ಆಗುತ್ತೆ. 225 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ 56.25% ಕಾಸ್ಟ್ ಪ್ರೈಸ್ಗಿನ ಮಾರ್ಕ್ ಪ್ರೈಸ್ ಜಾಸ್ತಿ ಇರಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ ಒಂದು ವಸ್ತುವಿನ ಗುರುತಿಸಿದ ಬೆಲೆ ಮೇಲೆ 10% ರಿಯಾಯಿತಿ ನೀಡ್ತಾನೆ ಮತ್ತು 10 ವಸ್ತುಗಳನ್ನು ಖರೀದಿಸಿದಾಗ 2 ವಸ್ತುಗಳು ಉಚಿತವಾಗಿ ನೀಡ್ತಾನೆ. ಅವನು 20% ಲಾಭ ಪಡೆಯಕ
ಬಯಸಿದ್ರ ಖರೀದಿ ಬೆಲೆಗಿಂತ ಎಷ್ಟು ಶೇಕಡ ಹೆಚ್ಚು ಗುಡಿಸೆ ಬೆಲೆ ನಿಗದಿಪಡಿಸಬೇಕಂತ ಕೇಳಿದ್ರೆ ನೋಡಿ, ಒಂದು 10% ಡಿಸ್ಕೌಂಟ್ ಕೊಟ್ಟಾನ, ಆಮೇಲೆ 10 ವಸ್ತುಗಳನ್ನ ಕರೆಸಿ 2 ವಸ್ತುಗಳು ಡಿಸ್ಕೌಂಟ್ ಕೊಟ್ಟಾನ. ಅಂದ್ರೆ ಟೋಟಲ್ ಡಿಸ್ಕೌಂಟ್ ಕಂಡು ಇಲ್ಲಿ ಒಂದು 10% ಐತಿ. ಇನ್ನೊಂದು ಏನಿರುತ್ತೆ, 2 ವಸ್ತುಗಳನ್ನ ಫ್ರೀ ಕೊಡ್ತಾನೆ, ಅಂದ್ರೆ ಡಿವೈಡೆಡ್ ಬೈ 12 ಆಗುತ್ತೆ. ಅಂದ್ರೆ ಇದೇನಾಗುತ್ತೆ 1/6 ಆಗುತ್ತೆ. ಇಲ್ಲಿ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ 10 ರಿಂದ 9, 6 ರಿಂದ 5 ಆಗುತ್ತೆ. ಇದು 60, ಇದು 45. ಡಿಸ್ಕೌಂಟ್ ಎಷ್ಟಾಗುತ್ತೆ ಇಲ್ಲಿ 15 ಡಿಸ್ಕೌಂಟ್ ಆಗುತ್ತೆ. ಡಿವೈಡ್ ಬೈ 60 ಇಂಟು 100 ಮಾಡಿದ್ರೆ ಟೋಟಲ್ 25% ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಆಮೇಲೆ ನೋಡ್ರಿ, ಇಲ್ಲಿ ಮಾರ್ಕ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಇದೇನಾಗುತ್ತೆ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು ಡಿಸ್ಕೌಂಟ್ ಟೋಟಲ್ ಎಷ್ಟು ಬಂದೈತಿ 25%, ಉಳಿದಿದ್ದಷ್ಟು 75. 100 ಪ್ಲಸ್ ಪ್ರಾಫಿಟ್ 20% ಅಂದ್ರೆ 120 ಆಗುತ್ತೆ. ಇದು 5 15 5 24 ಆಗುತ್ತೆ. 3 5 3 8 ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 3 ಜಾಸ್ತಿ ಆಯ್ತು. ಅಂದ್ರೆ 3 ಡಿವೈಡೆಡ್ ಬೈ 5 ಇಂಟು 100 ಮಾಡಿದ್ರೆ ಅಷ್ಟು 60% ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇರಬೇಕು. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಾಪಾರಿ ಒಂದು ವಸ್ತುವಿನ ಗುಡಿಸೆ ಬೆಲೆ ಮೇಲೆ 50% ರಿಯಾಯಿತಿ ನೀಡ್ತಾನೆ ಮತ್ತು ಒಂದು ವಸ್ತುವನ್ನು ಖರೀದಿಸಿದಾಗ ಮತ್ತೊಂದು ವಸ್ತುವನ್ನು ಉಚಿತವಾಗಿ ನೀಡ್ತಾನೆ. ಅವನು 20% ಲಾಭ ಪಡೆಯಕ ಬಯಸಿದ್ರೆ ಖರೀದಿ ಬೆಲೆಗಿಂತ ಎಷ್ಟು ಶೇಕಡ ಹೆಚ್ಚು ಗುಡಿಸೆ ಬೆಲೆಯನ್ನು ನಿಗದಿಪಡಿಸಬೇಕಂತ ಕೇಳಿದ್ರೆ ಮೊದಲಕ್ಕೆ ನಾವು ಏನು ಮಾಡೋಣ, ಟೋಟಲ್ ಡಿಸ್ಕೌಂಟ್ ಕಂಡಿಡೋಣ. ಮೊದಲಕ್ಕೆ ಒಂದನೇ ಡಿಸ್ಕೌಂಟ್ ಎಷ್ಟೈತಿ 50% ಐತಿ. ಎರಡನೇ ಡಿಸ್ಕೌಂಟ್ ಏನಾಗುತ್ತೆ, ಇಲ್ಲಿ ಒಂದು ವಸ್ತುವನ್ನು ಉಚಿತ ಕೊಡ್ತಾನೆ, ಟೋಟಲ್ ವಸ್ತು 2 ಇಂಟು 100 ಎಷ್ಟು 50% ಎರಡನೇದು ಡಿಸ್ಕೌಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಇಲ್ಲಿ 2 ರಿಂದ 1 ಆಗುತ್ತೆ. ಆಮೇಲೆ 2 ರಿಂದ 1 4 ರಿಂದ 1 ಆಗುತ್ತೆ. ಎಷ್ಟು ಡಿಸ್ಕೌಂಟ್ ಆಯ್ತು ಇಲ್ಲಿ 3 ಡಿಸ್ಕೌಂಟ್ ಆಗುತ್ತೆ. ಡಿವೈಡ್ ಬೈ 4 ಇಂಟು 100 ಮಾಡಿದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟು 75% ಆಗುತ್ತೆ. ಆಮೇಲೆ ನೋಡ್ರಿ, ಅದು ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಫಾರ್ಮುಲಾ ಯೂಸ್ ಮಾಡೋಣ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಆಗುತ್ತೆ. ಇದು 25 ಡಿವೈಡೆಡ್ ಬೈ 120 ಆಗುತ್ತೆ. 5 5 25 5 24 ಎಷ್ಟು ಪ್ರಾಫಿಟ್ ಆಯ್ತು ಇಲ್ಲಿ ನಮ್ಗೆ 19 ಪ್ರಾಫಿಟ್ ಆಯ್ತು. 19 ಡಿವೈಡೆಡ್ ಬೈ 5 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 20 ಆಗುತ್ತೆ. ಅಂದ್ರೆ ಎಷ್ಟಾಗ್ತಿಲ್ಲ 380% ಏನು ಮಾಡ್ಬೇಕು, ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇರಬೇಕು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವಿನ ಗುಡಿಸೆ ಬೆಲೆ ಮೇಲೆ ಪ್ರಕಾಶಕರು ಪುಸ್ತಕದ ಮಾರಾಟಗಾರರಿಗೆ 10% ಕಮಿಷನ್ ನೀಡಿದರೆ ಪ್ರಕಾಶಕರಿಗೆ 20% ಲಾಭ ಹೋಗುತ್ತದೆ. ಕಮಿಷನ್ 15% ಹೆಚ್ಚಿಸಿದರೆ ಲಾಭ ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಕೈತಿ. ಇಲ್ಲಿ ಏನ್ ಮಾಡ್ತಾನೆ 10% ಕಮಿಷನ್, ಆಮೇಲೆ ಪ್ರಕಾಶಕರಿಗೆ 20% ಪ್ರಾಫಿಟ್ ಆಕೈತಿ. 10% ಕಮಿಷನ್ ಅಂದ್ರೆ ಇದೇನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ 90, ಪ್ರಾಫಿಟ್ ಏನಾಗುತ್ತೆ 20% ಅಂದ್ರೆ ಡಿವೈಡ್ ಬೈ 120 ಆಗುತ್ತೆ. ಇದೇನಾಗುತ್ತೆ 33 34 ಅಂದ್ರೆ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ರೇಷಿಯೋ ಎಷ್ಟು ಬಂತು 3/4 ಬಂತು. ಆಮೇಲೆ ಅದನ್ನ ಇಲ್ಲೇನು ಕಮಿಷನ್ 15% ಹೆಚ್ಚಿದ್ರೆ ಲಾಭ ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಏನಾಗುತ್ತೆ ಈಸ್ ಈಕ್ವಲ್ ಟು 15% ಡಿಸ್ಕೌಂಟ್ ಜಾಸ್ತಿ ಆಗುತ್ತೆ. ಉಳಿದಿದಷ್ಟು 115 85 ಡಿವೈಡೆಡ್ ಬೈ ಇಲ್ಲಿ 100 ಪ್ಲಸ್ ಪ್ರಾಫಿಟ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ರೇಷಿಯೋ ಬಂದೈತಿ ಇಲ್ಲಿ 3/4 3/4 ಈಸ್ ಈಕ್ವಲ್ ಟು 85 ಡಿವೈಡೆಡ್ ಬೈ 100 ಪ್ಲಸ್ ಪಿ ಆಗುತ್ತೆ. ಇಲ್ಲಿ 300 ಪ್ಲಸ್ 3 ಪಿ ಈಸ್ ಈಕ್ವಲ್ ಟು ಇದು 340 ಆಗುತ್ತೆ. 3 ಪಿ ಈಸ್ ಈಕ್ವಲ್ ಟು 40, ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ 13.33% ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ಪುಸ್ತಕ ಮಾರಾಟ ಮುದ್ರಿತ ಬೆಲೆಯ ಮೇಲೆ 10% ರಿಯಾಯಿತಿ ನೀಡ್ತಾನೆ. ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 100 ಆಗುತ್ತೆ. 10% ರಿಯಾಯಿತಿ ನೀಡಿದ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 90 ಆಗುತ್ತೆ. ಅವನು ಪ್ರಕಾಶಕರಿಂದ 30% ಕಮಿಷನ್ ಪಡಿತಾನೆ. ಅವನ ಲಾಭ ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿ 30% ಕಮಿಷನ್ ಆಗೈತೆ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 70 ರೂಪಾಯಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಇಲ್ಲಿ 20 ರೂಪಾಯಿ ಪ್ರಾಫಿಟ್ ಆಗುತ್ತೆ. 70 ಇಂಟು 100 ಮಾಡಿದ್ರೆ ಏನಾಗುತ್ತೆ 200 ಡಿವೈಡೆಡ್ ಬೈ 7 ಆಗುತ್ತೆ. ಅಂದ್ರೆ ಇಲ್ಲಿ ಅವಾಗ 28.57% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.